ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಜಗತ್ತಿನಲ್ಲಿ ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ. ತಾಯಿ ಮಗನಿಗೆ ಹೇಳ್ತಾಳೆ, ಶ್ರೀಮಂತರು ಇರ್ತಾರೆ, ಬಡವರು ಇರ್ತಾರೆ. ನೋಡು, ನಾವಿಬ್ಬರು ಶ್ರೀಮಂತರು. ಯಾಕೆ? ನಮಗದು ಬೇಡ ಅನ್ನಿಸ್ತು. ಈ ಊರಲ್ಲಿ ಬಡವರು ಇರ್ತಾರೆ, ಅವ್ರಿಗೆ ಬೇಕು ಅನ್ನಿಸ್ತು ಅಷ್ಟು. ಅದು ಬಡತನದ ಲಕ್ಷಣ, ಇದು ಸಿರಿವಂತಿಕೆಯ ಲಕ್ಷಣ. ಅವಾಗ ಮಗುವಿಗೆ ಹೇಳ್ತಾಳೆ, ನೀನು ದೊಡ್ಡವನಾಗಬೇಕು. ನೀನು ಒಂದು ವೇಳೆ ಅದನ್ನು ಇಟ್ಟುಕೊಂಡಿದ್ರೆ, ಅದರ ಮೇಲೆ ಮನಸ್ಸು ಹಾಕಿದ್ರೆ ಸಣ್ಣವನಾಗ್ತಿದ್ದೆ. ಈಗ ಕೊಟ್ಟಿಯಲ್ಲ, ನೀನು ಬಹಳ ದೊಡ್ಡವನಾಗ್ತೀಯ. ನಿನ್ನ ಮನಸ್ಸು ಬಹಳ ದೊಡ್ಡದು. ಮನೆ ನೋಡ ಬಡವರು, ಮನ ನೋಡ ಬಲ್ಲಿದರು. ಧನದಲ್ಲೇ ಬಡವರು. ಮನೆಯೊಳಗೆ ಧನ ಇಲ್ಲ ಹುಡುಗನ ಮನೆಯೊಳಗ, ಆದರೆ ಘನ ಮನ ಸಂಪನ್ನ. ಕರುಳಿಲ್ಲದ ಕಲಿ. ಕಲಿ ಅಂದ್ರೆ ಶೂರ, ಕರುಳ ಅಂದ್ರೆ ಆಶಾ. ನೋಡ್ದ ಕೂಡಲೇ ಕಿಶಕ ಹಾಕಬೇಕನ್ನುವ ಆಶಾ ಇತ್ತು ಅಂದ್ರೆ ಆತ ಧೀರ ಆಗ್ತಿರ್ಲಿಲ್ಲ, ಶೂರ ಅಲ್ಲ, ಸೋತಾವ. ಹುಡುಗ ನೋಡ್ದ, ಕೈಗೆ ಸಿಕ್ತು, ಆದರೆ ಸೋಲಿಲ್ಲ. ಆದ್ದರಿಂದ ಹುಡುಗ ಸಿರಿವಂತ ಅಥವಾ ಶೂರ, ಧೀರ, ಕಲಿ, ಬಹಳ ಶೂರ. ತಾಯಿ ಇಂಥ ಶೂರ ಮಗನನ್ನ ಬೆಳೆಸ್ತಾ ಇದ್ಲು. ಇದು ಬಹಳ ವಿಶೇಷ. ಬೆಳೆಸ್ತಾ ಇದ್ಲು. ಆಕೆ ವಿಚಾರ ಮಾಡಬಹುದಾಗಿತ್ತು, ಏನು ಬಡತನ ಏನೋ ಸಿಕ್ಕದ ದೇವರು ಕೊಟ್ಟಿದ್ದಾನ, ಇದನ್ನು ಬಳಸಿಕೊಂಡು ಒಂದು ಚಲೋ ಮನೆ ಕಟ್ಟಿಕೊಂಡು ಆರಾಮಾಗಿ ಇರಬಹುದಾಗಿತ್ತು ಅಂತ ವಿಚಾರ ಮಾಡಬಹುದಾಗಿತ್ತು. ಮಾಡಲಿಲ್ಲ. ಯಾಕೆ? ಆಕೆ ಒಳಗೆ ಬಡವಳಾಗಿ ಇರಲಿಲ್ಲ. ಇದು ಬಸವಣ್ಣನ ಮಾತು. ಬಸವಣ್ಣನವರು ಎಷ್ಟು ಸೂಕ್ಷ್ಮ ಜಗತ್ತನ್ನು ನೋಡ್ತಾ ಇದ್ದರು. ಇಂಥ ಸಿರಿವಂತರು ಈ ಜಗತ್ತಿನಲ್ಲಿ ಬಾಳಿ ಬದುಕಿ ಹೋಗ್ಯಾರ. ಅವರಿಗೆ ನಾವು ಋಷಿಗಳು ಅಂತ ಕರಿತೇವೆ, ಶರಣರು ಅಂತ ಕರಿತೇವೆ, ಸಂತರು ಅಂತ ಕರಿತೇವೆ, ಜ್ಞಾನಿಗಳು, ಮಹಾತ್ಮರು ಅಂತ ಕರಿತೇವೆ. ಯಾಕೆ? ಅವರ ಮನಸ್ಸು ಬಹಳ ದೊಡ್ಡದದೆ. ನಾವು ಸಾಮಾನ್ಯರು, ನಮಗೆ ಮತ್ತು ಆ ಋಷಿಗಳಿಗೆ, ಅನುಭಾವಿಗಳಿಗೆ ಏನು ಒಂದು ವ್ಯತ್ಯಾಸ ಅಂದರೆ, ನಾವು ಒಳಗೆ ಬಡವರು, ಹೊರಗೆ ಸಿರಿವಂತರು. ಅವರು ಒಳಗೆ ಸಿರಿವಂತರು, ಹೊರಗೆ ಬಡವರು. ಹೊರಗೆ ಬಹಳ ಇಲ್ಲ, ಆದರೆ ಒಳಗೆ ಎಲ್ಲ ಅದು. ಅಂಥ ಸಿರಿವಂತ ಜನ ಬಾಳಿ ಬದುಕಿದಂಥ ಭಾರತ. ಎಂಥೆಂಥ ಮಹಾನುಭಾವರು ಆಗಿ ಹೋದರು. ಏನು ಋಷಿಗಳು, ಏನು ಆಗಿನ ಕಾಲದ ಸಾಮಾನ್ಯ ಬಾಲಕರು. ನಿಸರ್ಗದ ಮಧ್ಯ ಕೂತುಕೊಂಡು ಆತ್ಮಚಿಂತನೆಯಲ್ಲಿ ತೊಡಗಿದ್ರು. ಅಲ್ಲಿ ಕೂತುಕೊಂಡು ಅಧ್ಯಾತ್ಮದ ಸುವಾಸನೆಯನ್ನು ಆಸ್ವಾದಿಸ್ತಾ ಇದ್ರು. ಅಂಥವ್ರು ಬರೇ ಸಣ್ಣ ಹುಡುಗರು, 8, 9, 10, 20 ಆ ಹುಡುಗರು ಇಂಥ ಆಶ್ರಮದೊಳಗೆ ವಾಸ ಮಾಡ್ತಿದ್ರು. ಅವ್ರಿಗೆ ಗುರುಗಳು ಇದನ್ನು ಕಲಿಸ್ತಿದ್ರು. ಏನು? ನೀವು ಸಿರಿವಂತರಾಗಬೇಕು, ಬಡವರಾಗಬಾರದು. ಸಣ್ಣ ಪುಟ್ಟ ವಸ್ತುಗಳಿಗಾಗಿ ಹಪಹಪಿಸಬಾರದು.
ಅದ ದೇವ ನಿಮಗೆ ಕೊಟ್ಟಾನಲ್ಲ, ಎಲ್ಲವನ್ನ ಕೊಟ್ಟಾನಲ್ಲ, ಇನ್ನೇನು ಕೊಡೋದದ ಅನ್ನುವ ಭಾವ ತಲೆಯೊಳಗೆ ಬಂತು ಅಂದರೆ ಆವಾಗ ನಾವು ದೊಡ್ಡವರಾಗೋದು. ನಮಗೆ ಆರಾಮದ, ಚೆನ್ನಾಗದ, ದೇವರು ನಮಗೆ ಚೆನ್ನಾಗಿಟ್ಟಾನ. ಏನು ಕೊಟ್ಟಾನ? ಚಲೋ ಶರೀರ ಕೊಟ್ಟಾನ, ಕೈ ಕಾಲ ಕೊಟ್ಟಾನ, ಎಲ್ಲ ಚಲೋದೊಂದು ಮನಸ್ಸ ಕೊಟ್ಟಾನ. ಅಷ್ಟೇ ಅಲ್ಲ, ಮಳಿ ಕೊಟ್ಟಾನ, ಹೊಳಿ ಕೊಟ್ಟಾನ, ಭೂಮಿ ಕೊಟ್ಟಾನ, ಬೆಳಿರಿ ಅಂತ ಹೇಳ್ಯಾನ. ಸಾಕಲ್ಲ ಇಷ್ಟು? ಮಸ್ತಾಗಿರ್ಬೋದು. ಅದರ ಅರ್ಥ ದೊಡ್ಡ ಮನೆ ಕಟ್ಟಬಾರದಂತಲ್ಲ. ಮನೆ ಎಷ್ಟೇ ದೊಡ್ಡದಾದರೂ ಮನೆಗಿಂತ ಮನಸ್ಸು ದೊಡ್ಡದಾಗಿರ್ಬೇಕು ಅಷ್ಟೆ. ಮನೆಗಿಂತ ಮನಸ್ಸು ದೊಡ್ಡ ಮನೆ ಇರಲಿ, 100 ಜನ ಬದುಕೋಣ, ಅದರ ಮನಸ್ಸು ಮಾತ್ರ ದೊಡ್ಡದಾಗಿರು. ಅಂಥದಕ್ಕೆ ಸಿರಿವಂತ ಅಂತ ಕರೆಯೋದು. ಅದಕ್ಕೆ ಬಸವಣ್ಣ ಹೇಳಿದ್ದು, ಕರುಳಿಲ್ಲದ ಕಲಿಗಳು ಎಮ್ಮ ಶರಣರು, ಕೂಡಲ ಸಂಗನ ಶರಣರು, ಕರುಳೇ ಇಲ್ಲದ ಕಲಿಗಳು. ಯಾರಪ್ಪ ಶೂರ? ಯಾರು ಧೀರರು? ಹೂ ಈಸ್ ಬ್ರೇವ್? ಯಾರು ಸೋಲೋದಿಲ್ಲ ಅವರು ಶೂರರು. ಯಾವುದಕ್ಕೆ? ಸುಮ್ಮನೆ ಸಣ್ಣ ಪುಟ್ಟ ವಸ್ತುಗಳಿಗೆ ಯಾರು ಸೋಲೋದಿಲ್ಲ ಅವರು ಶೂರರು. ಇದು ನಮ್ಮದ ಅಲ್ಲ ಅಂತ ಅನ್ನವ ಶೂರ. ಸಿಕ್ಕದ ಬಿಡಬಾರದು ಅನ್ನವ ಬಡುವ ಅಷ್ಟೆ. ಇದು ಬಡತನ, ಸಿರಿವಂತಿಕೆ. ಇಂಥ ಮಹಾನುಭಾವರು ಈ ಭೂಮಿಯೊಳಗೆ, ಈ ಭಾರತ ದೇಶದೊಳಗೆ ಸಾವಿರ ಜನ ಬದುಕಿದ್ರು. ಬರೇ ಹಿಂದಲ್ಲ, ಮಧ್ಯಕಾಲದಾಗೂ ಬದುಕಿದರು. ಇಲ್ಲೇನು ಋಷಿಗಳ ಕಾಲದಾಗೂ ಋಷಿಗಳು ಬದುಕಿದರು. ಆ ಬಳಿಕ ಬುದ್ಧನಂಥ ಮಹಾನುಭಾವರು ಬಂದರು, ಮಹಾವೀರ ಬಂದರು, ಆಚಾರ್ಯರು ಬಂದರು, ಶರಣರು ಬಂದರು, ಸಂತರು ಬಂದರು. ಎಷ್ಟು ಜನ ಬಂದರು? ಅಷ್ಟೆಲ್ಲ ಜನ ಬದುಕಿದ್ದ ಯಾವ ರೀತಿ ಅಂದರೆ ಅತ್ಯಂತ ಸಿರಿವಂತರಾಗಿ, ಅತ್ಯಂತ ಸಿರಿವಂತ. ಅವರ ಸಂಪತ್ತ ಯಾವುದು ಅಂದರೆ ಚಲೋ ಮನಸ್ಸೇ ಅವರ ಸಂಪತ್ತ. ಸುಂದರ ಭಾವನೆಗಳೇ ಅವರ ಸಂಪತ್ತ. ಅದು ಅವರ ಸಂಪತ್ತು. ಇಂಥ ಜನ ಬದುಕಿದಂಥ ಭಾರತ, ಪರದೇಶದಲ್ಲೂ ಇಂಥ ಜನ ಬಾಳಿ ಬದುಕಿವಾದರು. ಇಡೀ ಜಗತ್ತಿನಲ್ಲಿ ಇಂಥವ್ರು ಅಲ್ಲೊಬ್ರು ಇಲ್ಲೊಬ್ರು ಎಷ್ಟು ಚಂದ ಬದುಕಿದರು. ಅಂಥ ಭಾರತ ದೇಶ ಇದು, ಅಂಥ ದೇಶ. ಇಲ್ಲಿ ಏನು ಬಾಳಿದರೋ ಅವರು ಋಷಿಗಳಂದರೆ ಯಾರು ಅರಿತರೋ ಅವರು ಋಷಿಗಳು. ಅರಿತವ ಋಷಿ, ಋತದರ್ಶಿನಃ ಋಷಯಃ. ಯಾರಿಗೆ ಸತ್ಯ ಕಂಡತೋ, ಯಾರಿಗೆ ನಿತ್ಯವಾದ ದೇವನ ಅಸ್ತಿತ್ವದ ಭಾನ ಬಂತೋ ಅಂಥವರಿಗೆ ಋಷಿಗಳು ಅಂತ ಕರೆಯೋದು. ಅವರು ಋಷಿಗಳು. ಈಗ ತಾವೆಲ್ಲ ಅದಿರಿ ಅಲ್ಲ, ಋಷಿಗಳಿದ್ದಂಗೆ. ಮನೆಯದ, ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಪತಿ ಇರ್ಬೋದು, ಏನೇ ಇರ್ಬೋದು, ಒಂದಿಷ್ಟು ಹೊಲ ಇರ್ಬೋದು, ಎಷ್ಟು ಆನಂದವಾಗಿ ಬದುಕ್ತೀರಿ ಅಲ್ಲ, ಇದ ಋಷಿ. ಎಷ್ಟೋ ಸಲ ಹೇಳೋದಿಲ್ಲೇನು, ಹಳ್ಳಿಯ ಜನನೇ ಹೇಳ್ತಾರೆ, ಏನು 4 ದಿವಸ ಇರೋದದ, ಯಾಕೆ ಬಡದಾಡೋದು,
ಚಂದಾಗಿ ನಕ್ಕು ನಲದು ಬದುಕೋದು ಈ ಜಗತ್ತಿನಾಗ ಅಂತ ಹಳ್ಳಿ ಜನ ಅಂತಿರ್ತಾರೆ. ಇದು ಏನು ತೋರಿಸ್ತದಂದ್ರೆ ಹಳ್ಳಿಯ ಜನ ಬಹಳ ಸಿರಿವಂತರು, ಅವರು ಋಷಿಗಳಿದ್ದಂಗೆ. ಅವರಿಗೆ ಸತ್ಯ ಗೊತ್ತಾಗ್ಯದ. ಏನು ಸತ್ಯ? ಇದೇನು ಬಹಳ ದಿವಸ ಇರೋದಲ್ಲ, ಇದ ಸತ್ಯ. ಆದರೆ ದೊಡ್ಡ ದೊಡ್ಡ ಊರನ್ನವ್ರಿಗೆ ಅದು ಗೊತ್ತಾಗೋದಿಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ. ಏನು 4 ದಿವಸ ಇರೋದದ, ಆರಾಮಾಗಿದ್ದು ನಕ್ಕೋತ ಕೆಲದು ಹೋಗೋದದ, ಬಡದಾಟ ಬೇಡ ಅಂತ ನೀವು ಅನ್ನೋದು. ಶಹರದವರು ಬಿಡಬೇಡ ಅಂತ. ಹೋಗಲಿ, ಅದು ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗೋದು, ಯಾಕೆ ಹೋಗಲಿ, ಅದು ಬಿಡಬೇಡ. ಹಿಂಗೆ ಒಂದು ಕೇಸ್ ಹೋಯ್ತು ಸುಪ್ರೀಂ ಕೋರ್ಟಕ್ಕೆ. ಬಿಡಬೇಡ ಅಂದಿದ್ದಕ್ಕೆ ಸುತ್ತ 4 ಮಂದಿ ಇದ್ದವ್ರು ಹುರುಪು ತುಂಬಿ ಬಿಡಬೇಡ ಇದು. ಏನಾಗಿತ್ತು ಅಂದರೆ ಒಂದು ಗಿಡ ಇತ್ತು ಅಷ್ಟೇ. ಆ ಗಿಡ ನಂದಂತ ಒಬ್ಬ, ಇನ್ನೊಬ್ಬ ನಂದಂತ ಕೇಸ್ ಹಾಕಿದ್ರು. ಇದು ನಡೆದ ಕೇಸ್, ಇದು ನಿಮಗೂ ಗೊತ್ತಿರಬೇಕು. ಹೋಯ್ತು, ಮ್ಯಾಲ ಹೋಯ್ತು, ರಾಕೆಟ್ ಹೋಗ್ಯಾವ. ಗಿಡ ಇರೋದು ಈಟದ, ಹೇಳಿ, ಹೋಯ್ತು. ಅಲ್ಲಿಗೆ ಹೋಗಬೇಕಾದ್ರೆ ಬಹಳ ದೂರ ಅದು. ಇಲ್ಲಿ ಹೋಗಬೇಕು, ತಾಲೂಕಿಗೆ ಹೋಗಬೇಕು, ಜಿಲ್ಲಾಕ್ಕೆ ಹೋಗಬೇಕು, ಬೆಂಗಳೂರಿಗೆ ಹೋಗಬೇಕು, ಆ ಬಳಿಕ ಮ್ಯಾಲೆ ಹೋಗಬೇಕು. ಅದೇನು ಅದು ಓಡ್ತದೇನು ಎಕ್ಸ್ಪ್ರೆಸ್ ಏನದು? ಏನಿಲ್ಲ, ಇಲ್ಲೊಂದು 4 ವರ್ಷ, ಅಲ್ಲೊಂದು 4 ವರ್ಷ, ಅಲ್ಲೊಂದು 8 ವರ್ಷ, ಹಿಂಗೆ ದಾರಿ ಸಾವಕಾಶ ನಡ್ಕೋತ ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಅಷ್ಟೊತ್ತಿಗೆ ಇವರು ಮುಪ್ಪಾಗಿದ್ರು. ಫಲ ಎಲ್ಲ ಮಾರಾಟ ಮಾಡ್ಕೊಂಡಿದ್ರು. ಯಾಕೆ? ಗಿಡ. ಆ ಇಬ್ಬರು ಜಗಳದಾಗ ಮುಂದೆ ಕೇಳುವಂಗದ, ಗಿಡ ಒಣಗಿತ್ತು. ಯಾಕೆ? ನೀವು ಕೋರ್ಟ್ನಾಗ ನಿರ್ಣಯ ಆದ ಬಳಿಕ ಇದು ನಿಂಬುದು ಅಂತ ಅದರ ಸುತ್ತ ಕಾಂಪೌಂಡ್ ಹಾಕಿದ್ರು. ನೀರು ಹಾಕೋರಿಲ್ಲ, ಬೆಳೆಸೋರಿಲ್ಲ, ಯಾರೂ ಇಲ್ಲ. ಗಿಡ ಬಾಡಿ ಹೋಗಿತ್ತು, ಒಣಗಿತ್ತು. ಸುಪ್ರೀಂ ಕೋರ್ಟ್ದಾಗ ನಿರ್ಣಯ ಆಯಿತು. ಆ ಗಿಡವನ್ನು ಕಡಿದು 2 ಭಾಗ ಮಾಡಿ ಮಾರಾಟ ಮಾಡಿ ನೀವು ಹಣ ತಗೋರಿ ಅಂತ ನಿರ್ಣಯ ಮಾಡಿದರು. ಏನು ದೊಡ್ಡ ನಿರ್ಣಯ! ಯಾಕೆ? ಅಲ್ಲಿ ಕೂತವ್ರು ಅಷ್ಟು ದೊಡ್ಡವ್ರು. ಇಷ್ಟು ನಿರ್ಣಯ ಮಾಡಾಕ ಇವರಿಬ್ಬರು ಅಲ್ಲಿಗೆ ಹೋಗಿದ್ರು. ಇದನ್ನು ತಾವೇ ಮಾಡ್ಕೊಳಕ್ಕೆ ಬರ್ತದ್ದಲ್ಲೇ? ಗಿಡ ಇರಲಿ, ಅದರ ಹಣ್ಣುಗಳನ್ನು ನೀ ಅರ್ಧ ತಗೋ, ನಾ ಅರ್ಧ ತಗೋ ಅಂದಿದ್ರೆ ಮುಗಿದು ಹೋಗಿತ್ತು. ತಗೊಳ್ಳಿಲ್ಲ. ಯಾಕೆ? ಹುರುಪು ತುಂಬವ್ರು ನಮಗ ಇರಬೇಕು. ಈಗ ಮಾಡಿ 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 ಬಿಡಬೇಡ. ಇದು ದೊಡ್ಡವ್ರದು. ಮಸ್ತಾಗಿರ್ಬೇಕಪ್ಪ, ಸುಖವಾಗಿ ಉಂಡುಟ್ಟು. ಯಾರ ಮಾಲೀಕರು ಈ ಜಗತ್ತಿನಾಗ? ಏನು 4 ದಿವಸ ನಾವು, 4 ದಿವಸ ಮಂದಿ, ಹಿಂಗೆ ನಡೀತಾ ಅದ. ಇಂಥದ್ರಾಗ ಒಂದು ತುತ್ತು ಹೆಚ್ಚು ಕಡಿಮೆ ಆರಾಮಾಗಿರಬೇಕು ಅನ್ನೋರು ಋಷಿಗಳು. ಬಿಡಬೇಡ ಅನ್ನೋರು ಇಲ್ಲೇ ದೊಡ್ಡವರು. ಇದು ಬಹಳ ವಿಚಿತ್ರ. ಅಲ್ಲಿ ಕೋರ್ಟ್ನಾಗ ಆಗಿ ಬಂತು. ಅದನ್ನು ಗಿಡ ನೋಡಕ್ಕೆ ಹೋದ್ರು. ಗಿಡ ಎಲ್ಲ ಕಡ್ಕೊಂಡು ಹೋಗಿದ್ರು. ಎಷ್ಟು ದಿವಸ ದಾರಿ ಕಾಯ್ತಾರೆ ಸುತ್ತಿದ್ದವ್ರು. ಅದು ಮೊದಲೇ ಒಣಗಿತ್ತು. ಅವ್ರು ಮುರ್ಕೊಂಡು ಯಾರ್ಯಾರ ಮನ್ಯಾಗ ಹೋಗಿ ಅದು ಒಲಿಗೆ ಹೋಗಿತ್ತು. ಗಿಡ ಹುಡುಕ್ಯಾಡಿದರು, ಗಿಡ ಇರಲಿಲ್ಲ. ಸುಪ್ರೀಂ ಕೋರ್ಟಕ್ಕೆ ಹೋಗಿ ಬಂದದು, ಗಿಡನೇ ಹೋಗ್ಯದ. ನಮ್ಮದು ಪರಿಸ್ಥಿತಿ ಹಂಗೆ. ಈಗ ಮಾಡೋದ್ರಾಗ, ಗಳಿಸೋದ್ರಾಗ ಆಯುಷ್ಯ ಹೋಗ್ಯದ, ಗೊತ್ತಾಗಿಲ್ಲ. ಗಿಡ ಅಂದ್ರೆ ಆಯುಷ್ಯ.
ಇದನ್ನು ಚಂದ ಮಾಡಿ ಇದನ್ನು ಆಯುಷ್ಯವನ್ನು ಚೆಂದಾಗಿ ಬಳಸಿಕೊಂಡಿದ್ದರೆ ಆರಾಮಿರ್ತಿದ್ದೇವೆ. ಆಯುಷ್ಯ ಹೋಗ್ಯದ, ಎಲ್ಲ ಹೋಗ್ಯದ. ಸುಪ್ರೀಂ ಕೋರ್ಟದ ನಿರ್ಣಯ ಆಗ್ಯದ, ನೀನೇ ಮಾಲೀಕ ಅಂತ ನಿರ್ಣಯ ಆಗ್ಯದ. ಇಬ್ಬರು ಮಾಲೀಕರೇ, ನೀನೇ ಮಾಲೀಕ ಅಂತ ನಿರ್ಣಯ ಮಾಡ್ಯಾರ. ಇವನ ಆಯುಷ್ಯನೇ ಹೋಗ್ಯದ. ಇನ್ನೇನು ಮಾಡೋದು? ಗಿಡನೇ ಬಿದ್ದದು, ಹೋಗೇ ಬಿಟ್ಟು. ಎಲ್ಲಿ ಹೋಯ್ತತ್ತ ಗೊತ್ತಿಲ್ಲ ಇನ್ನು. ಹಿಂಗೆ ಬದುಕಬಾರದು ಅಂತ ಅದಕ್ಕೆ ಅವರು ಶರಣರು ಹೇಳಿದರು, ಬಸವಣ್ಣ ಹೇಳಿದರು, ಮನೆ ನೋಡ ಬಡವರು, ಮನ ನೋಡ ಬಲ್ಲಿದರು. ಧನದಲ್ಲೇ ಬಡವರು, ಘನ ಮನ ಸಂಪನ್ನರು, ಎಮ್ಮ ಕೂಡಲ ಸಂಗನ ಶರಣರು, ಕರುಳಿಲ್ಲದ ಕಲಿಗಳು. ಇಂಥ ಜನ ಭಾರತ ದೇಶದಲ್ಲಿ ಋಷಿಗಳು. ಅಂಥ ಋಷಿಗಳು ಏನು ಜೀವನ ಸಾಗಿಸಿದರು ಋಷಿಗಳು. ಋಷಿಗಳಂದ್ರೆ ಗೊತ್ತಿರಬೇಕು ನಿಮಗೆ, ಅವರೆಲ್ಲ ಒಕ್ಕಲಿಗರ, ಕೃಷಿಕರೇ ಋಷಿಗಳು. ಆವಾಗ ಋಷಿಗಳು ಕೃಷಿಕರಾಗಿದ್ದರು, ಒಕ್ಕಲತನ ಮಾಡ್ತಿದ್ರು. ಅಷ್ಟೇ ಅಲ್ಲ, ಆಕಳುಗಳನ್ನು ಸಾಕ್ತಿದ್ರು, ನೂರಾರು ಆಕಳುಗಳು ಪ್ರತಿಯೊಂದು ಆಶ್ರಮದಲ್ಲಿ. ಆಕಳ ಸಾಕುವಂಥ ಜನ ಅಂದರೆ ದನ ಕಾಯುವ ಜನ, ಒಕ್ಕಲತನ ಮಾಡುವ ಜನ ಋಷಿಗಳಾಗಿದ್ದರು. ಇದು ಬಹಳ ವಿಶೇಷ. ಹಾಗೆ ನಿಮ್ಮಲ್ಲೂ ಸಹಿತ ನೀವು ಒಕ್ಕಲಿಗರು, ನಿಮ್ಮಲ್ಲಿಯೂ ಆಕಳುಗಳಿವೆ, ನೀವು ಋಷಿಗಳು ಅಷ್ಟೆ. ಆ ಭಾವ ಇತ್ತು ಅಂದರೆ ಇಷ್ಟೆಲ್ಲ ಜನ ನೀವೆಲ್ಲ ಋಷಿಗಳೇ. ಚಲೋದೊಂದು ಮನಸ್ಸು ಅಷ್ಟೆ, ತಿಳುವಳಿಕೆಯ ಒಂದು ಮನಸ್ಸು ಗೊತ್ತಾಗ್ತದಲ್ಲ, ತಿಳುವಳಿಕೆಯ ಒಂದು ಮನಸ್ಸು. ನಾವು ಈ ಜಗತ್ತಿಗೆ ಬಂದಿದ್ದು ಬರೀ ಬಡದಾಡಕ್ಕಲ್ಲ, ಆನಂದದಿಂದ ಬದುಕಾಕ್, ಜಗಳ ಮಾಡಕ್ಕಲ್ಲ, ಚೆಂದಾಗಿ ಬದುಕೋದಕ್ಕಾಗಿ. ಬರೇ ಕೂಡ್ಸಕ್ಕಲ್ಲ, ನಕ್ಕೋತ ಇರಾಕ. ಅದಕ್ಕಾಗಿ ಈ ಜಗತ್ತಿಗೆ ಬಂದಿದ್ದು. ಉಳಿದೆಲ್ಲ ಗೌಣ ಗೌಣ ಇಲ್ಲ. ಅಂಥ ಜೀವನ. ಅದರಿಂದಲೇ ಅಧ್ಯಾತ್ಮ ಬಹಳ ಅವಶ್ಯ ಮನುಷ್ಯನಿಗೆ. ಯಾಕೆ ಸತ್ಸಂಗ ಮಾಡೋದು? ಹೀಗೆ ಜೀವನವನ್ನು ಸಾಗಿಸೋದಕ್ಕಾಗಿ. ತಿಳುವಳಿಕೆ ಜಗತ್ತಿನಾಗಿ ಏನೇನು ನಡೆದದ ನೋಡಿ ಕೇಳಿ ಆ ಬಳಿಕ ಮಾಡಿ ಕಲಿಯೋದಲ್ಲ, ಎಲ್ಲವನ್ನ ಕಲಿಯೋದದ. ನೋಡಿ ಕಲಿಬೇಕು, ಮಾಡಿ ಕಲಿಬೇಕು, ಕೇಳಿ ಕಲಿಬೇಕು. ನಮ್ಮ ಜೀವನ ಚೆಂದಾಗಿ ಇಟ್ಕೋಬೇಕು. ಜೀವನದಂಥ ವಸ್ತು ಯಾವುದದ ಹೇಳ್ರಿ? ಯಾವುದದ? ಬದುಕಿನಂಥ ಅಮೂಲ್ಯ ವಸ್ತು ಯಾವುದು ಹೇಳಿ? ಸುಮ್ಮನೆ ಬದುಕದು ಎಷ್ಟು ಅದ್ಭುತದ. ಏನ್ರೆ ಹಣ ಕೊಟ್ಟರೆ ಬದುಕ ಬರ್ತದೇನು ಹೇಳಿ? ಅಂಥ ಬದುಕನ್ನು ನಾವೆಲ್ಲ ಪಡೆದು ಬಂದವರು. 100 ವರ್ಷ ಬದುಕವ್ರದೇವಿ. ಚೆಂದಾಗಿ 100 ವರ್ಷದ ಬದುಕನ್ನು ಹಾಳು ಮಾಡಲಾರ್ದಂಗೆ ಬದುಕೋದದ. ಎಷ್ಟು ಚೆನ್ನಾಗಿ. ಕ್ಷಣ 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 ಹಾಳಾಗಬಾರದು. ಪ್ರತಿಯೊಂದು ಕ್ಷಣದಲ್ಲಿ ಸಂತೋಷ ತುಂಬಬೇಕು. ಅದಕ್ಕೆ ಅಧ್ಯಾತ್ಮ ಬೇಕು, ಅದಕ್ಕೆ ಸತ್ಸಂಗ ಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇರೋದು ಜಗತ್ತಿನಲ್ಲಿ ಜ್ಞಾನಿಗಳು, ಅನುಭಾವಿಗಳು, ಶ್ರೇಷ್ಠರು ಎಲ್ಲರೂ. ಆದ್ದರಿಂದ ನಾವು ಅದನ್ನು ಕೇಳಬೇಕು. ಅಂಥವರ ಮಾತುಗಳನ್ನು ಕೇಳೋದು, ಅಂಥ ಸತ್ಸಂಗವನ್ನು ಅನುಭವಿಸೋದು, ಏರ್ಪಡಿಸೋದು, ಅನುಭವಿಸೋದು. ಅದರಿಂದ ಏನು ಉಂಟಾಗ್ತದಂದ್ರೆ ಏನಿಲ್ಲ, ನಮ್ಮ ಮನೆ ಸಣ್ಣದೇ ಇರಲಿ ದೊಡ್ಡದೇ ಇರಲಿ,
ಮನೆಯಾಗಿದ್ದವರು ಬಹಳ ಶ್ರೀಮಂತರಾಗ್ತಾರ. ಸತ್ಸಂಗದ ಉದ್ದೇಶ ಏನು, ಸತ್ಸಂಗದ ಲಾಭ ಏನು ಅಂದರೆ ನಾವು ಬಡವರಂತ ಇದ್ದವರೆಲ್ಲರೂ ಸಿರಿವಂತರಾಗ್ತಾರ, ಮಾನಸಿಕವಾಗಿ ಸಿರಿವಂತರಾಗ್ತಾರ. ನಮಗೇನು ಕೊರತಿಲ್ಲ, ದೇವರು ಎಲ್ಲ ಮಸ್ತ್ ಮಸ್ತ್ ಕೊಟ್ಟಾನ. ಏನು ಮೈಯಲ್ಲಿ ಶಕ್ತಿ ಕೊಟ್ಟಾನ, ದುಡಿಯುವ ಸಾಮರ್ಥ್ಯ ಅದ, ಛಲೋ ಮನ್ಯಾಗ ಜನ ಅದಾರ, ನಗನಗತಾ ಬಾಳುವಂಥ ಮಕ್ಕಳದಾವ, ಊರ ಜನ ಇಷ್ಟು ಛಲೋ. ಆಗೊಮ್ಮೆ ಈಗೊಮ್ಮೆ ದೇವರು ಮಳೆ ಕೊಡ್ತಾನೆ, ನೀರ ಕೊಡ್ತಾನೆ, ಭೂಮಿ ಹಸರಾಗಿ ಬೆಳೀತದೆ, ನಕ್ಕೋತಿರೋಣ. ಇಷ್ಟ ಅಂದ್ರೆ ಸಾಕು ಶ್ರೀಮಂತ. ಶ್ರೀಮಂತ ಒಂದು ಕಪ್ ಒಂದು ಬಟ್ಟಲದೊಳಗೆ ಛಲೋ ಸ್ವಚ್ಛ ಬಟ್ಟಲದಾಗ ಮಸ್ತಾಗಿ ಹಾಲು ತುಂಬಿ ಹಿಂಗಿಟ್ಟು ಅದನ್ನು ಕುಡಿಬೇಕು. ಈ ಹಾಲ ನೋಡ್ಕೋತ ಅಲ್ಕೋ ಹಾಲು ನೆನಪಾಗಬಾರದು. ಇದರ ಬೆಲೆ 10 ರೂಪಾಯಿ, ಅಲ್ಕೋ ಹಾಲದ ಬೆಲೆ 10,000. ಆದರೆ ಇದನ್ನು ಕುಡ್ದಾಗ ಒಂದೇನು ತಾಕತ್ತು ಬರ್ತದೆ. ಹೌದಲ್ಲ ಹೇಳಿ? ನಮ್ಮ ಹಣಿ ಬರ ಏನಾಗ್ಯದಂದ್ರೆ ಇಂಥ ಚಲೋ ಹಾಲ ಪಾಲ ಎಲ್ಲ ಬಜಾರಕ್ಕೆ ಕಳಿಸಿ ಏನಿದೆಲ್ಲ ಎದರ ಮಹತ್ವ ಎಷ್ಟು ಅನ್ನೋದು ಗೊತ್ತಿರಬೇಕು ಮನುಷ್ಯಾಗ. ನೀರಿನ ಮಹತ್ವ ಎಷ್ಟು, ಹಾಲದ ಮಹತ್ವ ಎಷ್ಟು ಹೇಳಿ? ಅದಕ್ಕೇನು ಬೆಲೆ ಅದ ಏನು? ಅಷ್ಟು ನೀರಿಲ್ಲದೆ ಬದುಕಲಿಕ್ಕಾಗೋದಿಲ್ಲ, ಹಾಲಿಲ್ಲದೆ ಬದುಕಲಿಕ್ಕಾಗೋದಿಲ್ಲ. ಅವ ಸಂಪತ್ತ, ನಮ್ಮನ್ನು ಶ್ರೀಮಂತ ಮಾಡುವ ಸಂಪತ್ತುಗಳು ವಾಟರ್ ಆ್ಯಂಡ್ ಮಿಲ್ಕ್, ಫ್ರೂಟ್ಸ್ ಆ್ಯಂಡ್ ಫ್ಲವರ್ಸ್. ದೇ ಮೇಕ್ ಅಸ್ ರಿಚ್ ಎಕ್ಸ್ಟರ್ನಲಿ ಆಸ್ ವೆಲ್ ಆಸ್ ಇಂಟರ್ನಲಿ, ಫಿಸಿಕಲಿ ಆಸ್ ವೆಲ್ ಆಸ್ ಮೆಂಟಲಿ. ಅವು ನಮ್ಮನ್ನು ಸಿರಿವಂತ ಮಾಡ್ತಾವೆ. ಆ ಭಾವ ಬೆಳೆಸಿಕೊಳ್ಳೋದಕ್ಕಾಗಿ ಸತ್ಸಂಗ. ಮತ್ತೆ ನಾಳೆ ಬನ್ನಿ. ನಮಸ್ಕಾರ.